ಮಧು ಚಿನ್ಮಯ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾಗಾರಾಧನೆ ನಾಗದೋಷಗಳಿಗೆ ಮಾಹಿತಿ ಬೇಕಿದ್ರೆ ಸಂಪರ್ಕಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೇಳಿ, ಏನೇನು ಸಮಸ್ಯೆ ಆಗಿತ್ತು? ಏನು ಮೇಡಮ್, ನಿಮ್ಮ ಹತ್ರ ಶಾಸ್ತ್ರ ಕೇಳಕ್ ಬಂದಿದ್ವಿ. ಮದುಡಿ ಆಗಿದೆ ಅಂತ ಹೇಳಿದ್ರ? ಹೌದು. ಅದು ಮದುಡಿ ಆದ್ಮೇಲೆ ವಾಮಿಟ್ ಬರಂಗ್ ಆಗೋದು, ಮತ್ತೆ ತಲೆ ಸುತ್ತ ಬರೋದು, ಕೈ ಎಲ್ಲ ಬಿರ್ಕು, ಹೆಂಗೆಂಗೋ ಹೇಳ್ಕೊಳಕ್ಕೆ ಆಗಲ್ಲ, ಆ ಥರ ಎಲ್ಲ ಆಗ್ತಾ ಇತ್ತು ಮೇಡಮ್. ಆಮೇಲೆ ಟ್ರೀಟ್ಮೆಂಟ್ ತಗೊಂಡಿದ್ದಾದ್ಮೇಲೆ ಹೇಗೆ ಅನ್ನಿಸ್ತಿದೆ? ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ 100% ಗುಣ ಆಗಿದೆ ಅಂತ ಅನ್ನಿಸ್ತಾ ಇದೆ. ಓಕೆ, ಇನ್ನೊಂದು ಸ್ವಲ್ಪ ನೀವು ಬಾಡಿ ರೆಡ್ಯೂಸ್ ಮಾಡ್ಕೋಬೇಕು. ಮುಂಚೆನೇ ಹೇಳಿದ್ನಲ್ಲ, ಅದೇ ಪ್ರಕಾರ ಆಹಾರ ಪದ್ಧತಿ ಕ್ರಮನೆಲ್ಲ ನೀವು ಸರಿಯಾದ ರೀತಿಯಾಗಿ ಪಾಲಿಸ್ಬೇಕಾಗುತ್ತೆ. ಮತ್ತು ಅದ್ರ ಜೊತೆಯಲ್ಲಿ ಕೆಲವೊಂದು ಮೆಥಡ್ ಹೇಳ್ಕೊಟ್ಟಿರ್ತೀನಲ್ಲ, ಅದು 6 ತಿಂಗಳು ವರ್ಷನಾದರೂ ಪಾಲಿಸ್ಲೇಬೇಕು. ಏನು 5-5 ನಿಮಿಷ ಇರುತ್ತೆ ದಿನಕ್ಕೆ. ಈಗ ನಿಮ್ಗೆ ಎಷ್ಟೋ ಮನಸ್ಸೆಲ್ಲ ರಿಲೀಫ್ ಅನಿಸ್ತಿದೆ ಅಲ್ವಾ? ಮೊದಲು ಇವಾಗೆಲ್ಲ ಹಾಸ್ಪಿಟಲ್ಗೆ ಹೋಗೋದು, ದುಡ್ಡು ಖರ್ಚು ಮಾಡೋದು, ಅದೆಲ್ಲ ಎಷ್ಟೆಷ್ಟು ಮಾಡಿದ್ದೀರಾ? ಹತ್ತತ್ರ 1 ಲಕ್ಷ ಮೇಲಾಗಿದೆ ಮೇಡಮ್ ಖರ್ಚು. 1 ಲಕ್ಷ? ಹಂಗೆ ಬೇಗ ಸಿಟಿ ಸ್ಕ್ಯಾನು ಇವೆಲ್ಲ ಮಾಡಿಸಿದ್ರು ನಾರ್ಮಲ್ ಎಲ್ಲ ಬರ್ತಾ ಇತ್ತು. ಎಲ್ಲ ಮಾಡಿ ಆಮೇಲೆ ನಿಮ್ಮ ಹತ್ರ ಶಾಸ್ತ್ರ ಕೇಳಾದ್ಮೇಲೆ ಮದುಡಿ ಅಂತ ಗೊತ್ತಾಗಿ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಫುಲ್ ಗುಣ ಆಗಿದೆ. ಇದಕ್ಕೆ ದೋಷದ್ದು ಸ್ವಲ್ಪ ಪರಿಹಾರ ಮಾಡಬೇಕು. ಅದೇ ನಾಗದೋಷದ್ದು ಹೇಳಿದ್ದೀನಲ್ಲ, ಆ ಸಮಸ್ಯೆನೂ ಬಗೆಹರಿಸ್ಕೋಬೇಕಾಗುತ್ತೆ. ಅದು ಕೂಡ ಅಷ್ಟೇನೆ ತುಂಬ ಪರಿಣಾಮ ಬೀರುತ್ತೆ. ಏಕೆಂದರೆ ಈಗ ನೀವು ತಪ್ಪು ಮಾಡಿಲ್ಲ ಅಂತ ಅಂದ್ರೂ ಬೇರೆ ಅಕಸ್ಮಾತ್ ನಿಮ್ಮ ತಾತ ಮುತ್ತಾತ ನಿಮ್ಮ ವಂಶದಲ್ಲಿ ಯಾರಾದರೂ ತಪ್ಪು ಮಾಡಿದ್ರು ಕೂಡ ಅಷ್ಟೇ, ನಾಗಗಳ ಹತ್ಯೆ ಮಾಡಿದರೆ, ಪೂಜೆ ಏನಾದ್ರು ನಿಂತೋಗಿದ್ರೆ, ಈಗ ಆಲ್ರೆಡಿ ನಿಮ್ಮ ಅಣ್ಣಂಗೆ ಪ್ರಾಬ್ಲಮ್ ಆಗಿದೆ ಅಲ್ವಾ? ಫುಲ್ಲು ಎಲ್ಲ ಚರ್ಮ ರೋಗ ಸಿಕ್ಕಾಬಟ್ಟೆ ಇದೆ ಅಲ್ವಾ ಅವರಿಗೆ? ಆ ಸಮಸ್ಯೆಯಿಂದನೂ ಅವರು ಸ್ವಲ್ಪ ಏನೋ ಒಂದು ಟ್ರೀಟ್ಮೆಂಟ್ ಕೊಟ್ಟಿದ್ದಾದ್ಮೇಲೆ ಸ್ವಲ್ಪ ಗುಣ ಆಗ್ತಿದ್ದಾರೆ. ಈಗ ಇನ್ನೂ 2 ಸರಿ ಸುಬ್ರಹ್ಮಣ್ಯಗೆ ಹೋಗಿ ಬರಬೇಕಾಗುತ್ತೆ. ಸರಿನಾ? ಇದು ದೋಷದ್ದು ನಾನು ಹೇಳಿದ್ದೀನಲ್ವ ಏನೇನು ಮಾಡಬೇಕೇನು ಅಂತೇಳಿ, ಅದನ್ನ ಕರೆಕ್ಟಾಗಿ ಫಾಲೋ ಮಾಡಿದ್ದಾದಮೇಲೆ ಅದನ್ನು ಕೂಡ ಅಷ್ಟೇ, ಅದು ದೇವರ ಆಶೀರ್ವಾದನೂ ಸಂಪೂರ್ಣವಾಗಿ ನಿಮ್ಮ ಮೇಲೆ ಇರುತ್ತೆ. ಸರಿ ಮೇಡಮ್, ಆಯಿತಾ? ಓಕೆ.